ಕ್ರಿಸ್ತೇಸುವಿನ ಅತಿ ಸುಮಧುರ ನಾಮದಲ್ಲಿ ಈ ದೇವರ ವಾಕ್ಯವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆಯ ಬಗ್ಗೆ ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಹೌದು, ಕ್ರೈಸ್ತಿಯ ಜೀವಿತದಲ್ಲಿ ಈ ಒಂದು ಪುನರುಜ್ಜೀವನ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ, ಹಾಗೂ ಈ ಪುನರುಜ್ಜೀವನ ಇದು ಒಂದು ಸಮಯದಲ್ಲಿ ಬರುವಂಥದ್ದಲ್ಲ, ದಿನನಿತ್ಯದ ಒಂದು ಕ್ರಮ. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿಯೂ ಸಹ ಈ ಪುನರುಜ್ಜೀವನ ಅನ್ನುವಂಥ ಒಂದು ವಿಷಯ ಅದು ಮರುಕಳಿಸ್ತಾ ಇರಬೇಕನ್ನುವಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ. ಈ ದಿವಸದ ಒಂದು ಸಂದೇಶಕ್ಕಾಗಿ ನಾವು ನೋಡುವಾಗ ದೇವರ ಎಚ್ಚರಿಕೆಯ ಸಂದೇಶಗಳನ್ನು ನಾವು ಆಲಿಸುವುದರಿಂದ ಹೇಗೆ ಪುನರುಜ್ಜೀವನವನ್ನು ಹೊಂದಬಹುದು ಅನ್ನೋ ವಿಷಯವನ್ನು ಕಲಿಯುವುದಕ್ಕಿಂತ ಮುಂಚೆ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಭೂಪರ ಲೋಕಗಳ ಒಡೆಯನೇ, ಸೃಷ್ಟಿಕರ್ತನೆ, ಸಮಸ್ತಕ್ಕೂ ಮೂಲ ದೇವನೇ, ನಿನಗೆ ಸ್ತೋತ್ರ. ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ಪ್ರಿಯ ನಿನ್ನ ಮಕ್ಕಳೊಟ್ಟಿಗೆ ಈ ಸಂದೇಶಗಳನ್ನ ನಾವು ಆಲಿಸುವಾಗ, ಕಲಿಯುವಾಗ ನಿನ್ನ ಆತ್ಮನ ಸಹಾಯ ನಮ್ಮ ಜೊತೆಯಲ್ಲಿರಲಿ ಸ್ವಾಮಿ. ನೀನು ಬೇಕಾದಂಥ ಪುನರುಜ್ಜೀವನವನ್ನು ನಮ್ಮ ಜೀವಿತಗಳಿಗೆ ಅನುಗ್ರಹಿಸಿ ಎಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೇವೆ ತಂದೆ, ಆಮೆನ್. ಇವತ್ತಿನ ಸಂದೇಶದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆ, ಈ ಎರಡು ವಿಷಯಗಳನ್ನು ನಾವು ಹಲವಾರು ವಿಧಾನದಲ್ಲಿ ಕಲಿತಾ ಬಂದಿದ್ದೇವೆ. ಹೇಗೆ ನಮ್ಮ ಜೀವಿತಗಳಲ್ಲಿ ಪುನರುಜ್ಜೀವನ ಸಾಧ್ಯ? ಮೊದಲನೇದಾಗಿ ದೇವರ ವಾಕ್ಯದಿಂದ ನಾವು ಪುನರುಜ್ಜೀವನವನ್ನು ಪಡಿಬಹುದು. ನಮ್ಮ ಪ್ರಾರ್ಥನೆಗಳಿಂದ ನಾವು ಪುನರುಜ್ಜೀವನವನ್ನು ಪಡಿಬಹುದು. ಪವಿತ್ರಾತ್ಮನ ವರದಾನದಿಂದ ನಾವು ಪುನರುಜ್ಜೀವನವನ್ನು ಪಡಿಬಹುದು. ಐಕ್ಯತೆಯ ಒಂದು ಪ್ರಾರ್ಥನೆ ಅಥವಾ ಐಕ್ಯತೆಯ ಒಂದು ಸಂಬಂಧಗಳಿಂದ ನಾವು ಪುನರುಜ್ಜೀವನವನ್ನು ಪಡೆಯಬಹುದು. ಇವತ್ತಿನ ಸಂದೇಶದಲ್ಲಿ ದೇವರು ಕೊಡುವಂಥ ಒಂದು ಎಚ್ಚರಿಕೆಯ ಸಂದೇಶ, ಒಂದು ವಾರ್ನಿಂಗ್ ಮೆಸೇಜ್. ಸೊ ಇದರ ಮೂಲಕ ಹೇಗೆ ನಮ್ಮ ಜೀವಿತಗಳನ್ನು ನಾವು ಪುನರುಜ್ಜೀವನಗೊಳಿಸಬಹುದು ಎಂಬುದಾಗಿ ನಾವು ಕಲಿಯುವಾಗ ಒಂದು ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದೋಣ. ಪೇತ್ರನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 17 ಮತ್ತು 18ನೇ ವಚನ. 2 ಪೇತ್ರ 3, 17 ಮತ್ತು 18. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನೀವು ಕೃಪೆಯಲ್ಲಿಯೂ ನಮ್ಮ ರಕ್ಷಕನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಇಲ್ಲಿ ಪೇತ್ರನು ಬಹಳ ಸ್ಪಷ್ಟವಾಗಿ ಈ ಪುನರುಜ್ಜೀವನದ ಬಗ್ಗೆ, ಆತ್ಮಿಕ ಅಭಿವೃದ್ಧಿಯ ಬಗ್ಗೆ ಆತನು ಬರಿತಾ ಇದ್ದಾನೆ ಪ್ರಿಯರೇ. ಪೇತ್ರನ ಒಂದು ಜೀವನ, ಆತನ ಹಿನ್ನೆಲೆ, ಆತನ ಒಂದು ಬದುಕು ಯಾವ ರೀತಿಯಲ್ಲಿತ್ತು ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಪೇತ್ರನು ಒಬ್ಬ ಮೀನಿಡಿಯುವಂಥ ಬೆಸ್ತನಾಗಿ ಕೆಲಸ ಮಾಡಿಕೊಂಡು ಯೇಸುಸ್ವಾಮಿಯ ಕರೆಗೆ ಹೋಗೊಟ್ಟು ಯೇಸುಸ್ವಾಮಿಯನ್ನು ಹಿಂಬಾಲಿಸ್ಕೊಂಡು ಬಂದಂಥ ಒಬ್ಬ ಅತೀವ ಮೆಚ್ಚುಗೆಯ ಶಿಷ್ಯ. ಇಂಥ ಪೇತ್ರನ ಜೀವನದಲ್ಲಿ ಬಹಳ ಮಹತ್ತರವಾದಂಥ ಒಂದು ಉಜ್ಜೀವನ ಉಂಟಾಗುವುದನ್ನು ನಾವು ನೋಡ್ತೇವೆ. ಯಾವ ರೀತಿ ಪೇತ್ರನ ಜೀವನ ಶೂನ್ಯದಿಂದ ಒಂದು ಉನ್ನತ ಮಟ್ಟಕ್ಕೆ ನಡೀತಂತ ಹೇಳುವಾಗ ಆತನ ಒಂದು ಆತ್ಮಿಕತೆ ಇರ್ಬೋದು, ಆತನ ನಂಬಿಕೆ ಇರ್ಬೋದು, ಕ್ರಿಸ್ತನ ಮೇಲಿಟ್ಟಂಥ ಒಂದು ಭರವಸೆ ಇರ್ಬೋದು, ಆತನ ಜೀವನದಲ್ಲಿ ಉಂಟಾದಂಥ ಬದಲಾವಣೆ ಇರ್ಬೋದು, ಇವೆಲ್ಲವೂ ಸಹ ಪೇತ್ರನ ಜೀವನದಲ್ಲಿ ಬಹಳ ಮಹತ್ತರವಾದಂಥ ಒಂದು ಕಾರ್ಯಗಳನ್ನ ಸಾಧಿಸುತ್ತೆ. ಪೇತ್ರನ ಒಂದು ಜೀವನದಲ್ಲಿ ನೋಡುವಾಗ ಯೇಸುಸ್ವಾಮಿಯನ್ನು ಸಂಧಿಸುವುದಕ್ಕಿಂತ ಮುಂಚೆ ಇದ್ದಂಥ ಪೇತ್ರನ ಜೀವನ ಯೇಸುಸ್ವಾಮಿಯನ್ನು ಸಂಧಿಸಿದ ಮೇಲೆ, ನಂತರ ಯೇಸುಸ್ವಾಮಿಯ ನಿಜವಾದ ಅನುಭವವನ್ನು ಆತನು ಹೊಂದಿದ ಮೇಲೆ ಬಹಳಷ್ಟು ಬದಲಾವಣೆ ಆಗುತ್ತೆ. ಇವತ್ತು ಈ ಪೇತ್ರನ ಜೀವನ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿಯ ಜೀವಿತ. ಯಾಕಂತ ಹೇಳಿದರೆ, ಅಪನಂಬಿಕೆಯ ಒಬ್ಬ ಪೇತ್ರ, ಅಧೈರ್ಯದ ಒಬ್ಬ ಪೇತ್ರ, ಭರವಸೆ ಇಲ್ಲದಂಥ ಒಬ್ಬ ಪೇತ್ರ ಯೇಸುಸ್ವಾಮಿಯ ಸ್ವರ್ಗ ಆರೋಹಣದ ನಂತರ ಎಂಥ ಒಂದು ಬಲಿಷ್ಠವಾದ ಜೀವಿತ ಒಂದಾಗುತ್ತೆ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಪ್ರಿಯರ್. ಸೊ ಇಲ್ಲಿ ಪೇತ್ರ ಬರಿತಾ ಇದ್ದಾನೆ, ನೀವುಗಳು ಸಹ ಏನು ಮಾಡ್ರಿ, ಈ ಸಂಗತಿಗಳನ್ನು ಮುಂದಾಗಿ ತಿಳ್ಕೊಂಡಿರೋದ್ರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ. ಸಾಕಷ್ಟು ಬಾರಿ ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಈ ಭ್ರಷ್ಟರ ಒಂದು ಭ್ರಾಂತಿಗೆ ಸಿಕ್ಕಾಕೊಳ್ಳುವಂಥ ಸನ್ನಿವೇಶಗಳು ಬರುತ್ತೆ ಪ್ರಿಯರೇ. ಸೈತಾನನು ಅನೇಕ ವಿಧವಾದಂಥ ಭ್ರಾಂತಿಗೆ ನಮ್ಮನ್ನು ಒಳಪಡಿಸ್ತಾನೆ. ಲೋಕದ ವಿಷಯ, ಹಣದ ವಿಷಯ, ಆಕರ್ಷಣೆಯ ವಿಷಯ, ಆಸ್ತಿ, ಅಂತಸ್ತು, ಸಂಪತ್ತು, ಆಡಂಬರಗಳು, ಇವೆಲ್ಲ ವಿಷಯಗಳಲ್ಲಿ ನಾವು ಭ್ರಾಂತಿಗೆ ಬಹಳಷ್ಟು ಸಾರಿ ಒಳಪಡ್ತೇವೆ. ಆದರೆ ದೇವರ ಮಕ್ಕಳಾದಂಥ ನಾವು
ಇಂಥ ಒಂದು ಭ್ರಾಂತಿಯ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕೆಂಬುದಾಗಿ ಹೇಳ್ತಾರೆ. ನೀವು ಕೃಪೆಯಲ್ಲಿಯೂ ನಮ್ಮ ರಕ್ಷಕನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದ್ರಿ. ಇವತ್ತು ದೇವರ ಮಕ್ಕಳಾದ ನಮಗೆ ಬಹಳ ಮುಖ್ಯವಾಗಿ ಬೇಕಾದಂಥ ವಿಷಯ, ನಾವು ಕ್ರಿಸ್ತನ ಕೃಪೆಯಲ್ಲಿ ಆತನ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ದಿನೇ ದಿನೇ ಪ್ರತಿ ಹಂತವಾಗಿ ನಾವು ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ಬೇಕು. ಆದರೆ ಸಾಕಷ್ಟು ಬಾರಿ ಏನಾಗುತ್ತೆ, ದೇವರ ಮಕ್ಕಳಾದ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುವುದರ ಬದಲು ಇನ್ನೂ ಕೆಳಮಟ್ಟಕ್ಕೆ ನಮ್ಮ ಆತ್ಮೀಯತೆ ಹೋಗ್ತಾ ಇದೆ, ಇನ್ನೂ ಶೂನ್ಯದೆಡೆಗೆ ನಮ್ಮ ಆತ್ಮೀಯತೆ ಸಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಯಾವ ಒಂದು ವಿಷಯದಲ್ಲಿ ನಾವು ಸೋತೋಗ್ತಾ ಇದ್ದೇವೆ, ಯಾವ ವಿಷಯಗಳಲ್ಲಿ ನಾವು ನಮ್ಮ ನಂಬಿಕೆಯನ್ನು ಕಳ್ಕೊಳ್ತೇವೆ, ಬಲಹೀನತೆಗೆ ನಾವು ಒಳಗಾಗ್ತೇವೆ ಎಂಬುದಾಗಿ ನೋಡುವಾಗ ದೇವರ ಒಂದು ಎಚ್ಚರಿಕೆಯ ಸಂದೇಶವನ್ನು ನಾವು ಕಡೆಗಣಿಸೋದ್ರಿಂದ, ಯಾವಾಗ ನಾವು ದೇವರ ಎಚ್ಚರಿಕೆಯ ಸಂದೇಶವನ್ನು ಕಡೆಗಣಿಸ್ತೇವೆ ಆ ಸಮಯಗಳಲ್ಲಿ ಏನಾಗುತ್ತೆ, ನಮ್ಮ ಜೀವಿತ ನಾಶನದ ಕಡೆಗೆ ಸಾಗ್ತಾ ಹೋಗುತ್ತೆ. ಪ್ರಿಯ, ಸತ್ಯವೇದದಲ್ಲಿ ಒಂದು ಬಹಳ ವಿಶೇಷವಾದಂಥ ಒಂದು ಘಟನೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ಒಂದು ಕಥೆಯ ಪ್ರಿಯರೇ, ಯೋನನ ಒಂದು ಕಥೆ ಎಂಬುದಾಗಿ. ಈ ಯೋನನ ಜೀವಿತದಲ್ಲಿ ದೇವರು ಈ ಯೋನ ಅನ್ನುವಂಥ ಒಬ್ಬ ಪ್ರವಾದಿಯನ್ನು ಆರಿಸ್ಕೊಂಡು ಆ ನಿನವೆ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರಲಿಕ್ಕೆ ಆತನ್ನು ಕೊಡುವಂಥ ಸಮಯದಲ್ಲಿ ಈ ಯೋನ ಮೊದಲಿಗೆ ಈ ಒಂದು ಜವಾಬ್ದಾರಿಯನ್ನು, ದೇವರ ಈ ಕಾರ್ಯವನ್ನು ಆತ ತಿರಸ್ಕಾರ ಮಾಡ್ತಾನೆ. ದೇವರು ಹೇಳಿದರು, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿನ ಜನರ ದುಷ್ಟತ್ವದ ಬಗ್ಗೆ, ಅವರ ಪಾಪದ ಬಗ್ಗೆ ನೀನು ಅವರಿಗೆ ಎಚ್ಚರಿಸಬೇಕು. ಆ ನಿನವೆ ಪಟ್ಟಣದವರ ದುಷ್ಟತ್ವ ಭಾಳಷ್ಟು ಹೆಚ್ಚಾಗಿದೆ. ಅಲ್ಲಿರುವಂಥ ಆ ಪಟ್ಟಣದ ಜನರು ನಾಶವಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರ ಕೋಪ ಅವರ ಮೇಲೆ ಬೀಳಲಿಕ್ಕಿದೆ. ಸೊ ನೀನು ನನ್ನ ಪ್ರವಾದಿಯಾಗಿ ಆ ಒಂದು ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀನು ತಿಳಿಸ್ಬೇಕೆಂಬುದಾಗಿ ಈ ಯೋನನನ್ನು ದೇವರು ಆರಿಸ್ಕೊಂಡಾಗ, ಈ ಪ್ರವಾದಿಯಾದಂಥ ಯೋನ ಆ ಜನರ ವಿಷಯದಲ್ಲಿ ಇವನು ಭಾಳಷ್ಟು ಒಂದು ವಿಭಿನ್ನವಾದ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಯಾಕಂತ ನೋಡಿದರೆ ಆ ನಿನವೆ ಪಟ್ಟಣದ ಜನರು ಮೂಲತಃ ಸ್ವಾಭಾವಿಕವಾಗಿ ದುಷ್ಟರಾಗಿದ್ದರು. ಅವರಲ್ಲಿ ಯಾವುದೇ ಒಳ್ಳೆಯ ಸ್ಥಿತಿ, ಒಳ್ಳೆಯ ಮನಸ್ಸುಗಳು ಅವರಲ್ಲಿ ಇರಲಿಲ್ಲ, ಒಳ್ಳೆಯ ಹವ್ಯಾಸಗಳು ಅವರಲ್ಲಿ ಇರಲಿಲ್ಲ, ಕೆಟ್ಟವರಾಗಿದ್ದರು. ಸೊ ಇಂಥ ಒಂದು ನಿನವೆ ಪಟ್ಟಣದ ಜನರನ್ನು ಯೋನ ತನ್ನ ಆಲೋಚನೆಯ ಪ್ರಕಾರ ಆತನು ಏನು ಹೇಳ್ತಾನೆ, ಈ ಜನರು ದೇವರ ರಕ್ಷಣೆಗೆ ಅರ್ಹರಲ್ಲ ಎಂಬುದಾಗಿ ಅವನು ನಿರ್ಧರಿಸ್ತಾನೆ. ಇಂಥ ಒಂದು ನಿರ್ಧಾರಕ್ಕೆ ಒಳಗಾದಂಥ ಯೋನ ಈ ನಿನವೆ ಪಟ್ಟಣದ ಜನರು ನಾಶವಾದರೂ ಚಿಂತೆ ಇಲ್ಲ, ಯಾಕಂದರೆ ಅವರು ದೇವರ ಕ್ಷಮೆಗೆ ಅರ್ಹರಲ್ಲ. ನಾನು ಹೋಗಿ ಅಲ್ಲಿ ಆ ಜನರಿಗೆ ಪ್ರಯಾಸಪಟ್ಟು ಸುವಾರ್ತೆಯನ್ನು ಸಾರಿದಾಗ್ಯೂ ಸಹ ಆ ಜನರಲ್ಲಿ ಯಾವುದೇ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವನು ಸ್ವನಿರ್ಧಾರವನ್ನು ಮಾಡ್ಕೊಳ್ತಾನೆ. ಸೊ ಈ ನಿರ್ಧಾರಕ್ಕೊಳಗಾದಂಥ ಯೋನ ದೇವರ ಒಂದು ಅಪ್ಪಣೆಯ ಮೇರೆಗೆ ನಿನವೆ ಪಟ್ಟಣಕ್ಕೆ ಹೋಗದೆ ಆತನು ಒಂದು ಹಡಗನ್ನು ಹತ್ತಿ ತಾರ್ಷೀಸಿಗೆ ಹೋಗ್ತಾನೆ. ದೇವರ ಒಂದು ಆಜ್ಞೆಗೆ ವಿರುದ್ಧವಾಗಿ ಇವನು ತಾರ್ಷೀಸಿಗೆ ಹೊರಟಾಗ ದೇವರು ಆ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ಮಹಾ ಬಿರುಗಾಳಿಯನ್ನು ಉಂಟು ಮಾಡಿ, ಚಂಡಮಾರುತವನ್ನು ಉಂಟು ಮಾಡಿ ಈ ಹಡಗನ್ನು ಒಡೆಯೋದನ್ನು ನೋಡ್ತೇವೆ. ಯಾವಾಗ ಈ ಹಡಗು ಆ ಒಂದು ಚಂಡಮಾರುತಕ್ಕೆ, ಬಿರುಗಾಳಿಗೆ ಸಿಕ್ಕಾಕೊಳ್ತು, ಅಲ್ಲಿರುವಂಥ ಎಲ್ಲ ಜನರು ಬಹಳಷ್ಟು ಭಯಭೀತರಾದರು, ಉದ್ವಿಗ್ಧರಾದರು. ಸೊ ಏನು ಈ ರೀತಿ ಪರಿಸ್ಥಿತಿ ಆಯ್ತಲ್ಲ ಎಂಬುದಾಗಿ. ಸೊ ತಕ್ಷಣ ಆ ಒಂದು ಜನರೆಲ್ಲರೂ ಸಹ ತಮ್ಮ ತಮ್ಮ ದೇವರ ಮೊರೆ ಹೋಗಲಿಕ್ಕೆ ಪ್ರಾರಂಭಿಸಿದರು, ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡಿದರು. ಆದರೆ ಯೋನ ಮಾತ್ರ ನಿಶ್ಚಿಂತೆಯಿಂದ ಹಡಗಿನಲ್ಲಿ ಮಲಗಿದ್ದ. ನಂತರ ಯೋನನನ್ನು ಎಬ್ಬರಿಸಿ, ನೋಡು ಹಡಗು ಒಡೆದೋಗ್ತಾ ಇದೆ, ವಿನಾಶದ ಕಡೆಗೆ ನಾವು ಹೋಗ್ತಾ ಇದ್ದೀವಿ, ನೀರು ಹಡಗಲ್ಲಿ ತುಂಬಿಕೊಳ್ತಾ ಇದೆ, ನೀನು ಚಿಂತೆ ಇಲ್ಲದೆ ಮಲಗಿದೆಯಲ್ಲ, ಯಾರು ನೀನು ಎಂಬುದಾಗಿ ಕೇಳುವಾಗ ಯೋನನಿಗೆ ಪರಿಸ್ಥಿತಿ ಸುಲಭವಾಗಿ ಅರ್ಥ ಆಗುತ್ತೆ. ನನ್ನಿಂದಲೇ ದೇವರು ಈ ಒಂದು ಪರಿಸ್ಥಿತಿಯನ್ನು ತಂದಿದ್ದಾರೆ, ಈ ವಾತಾವರಣ ನನ್ನಿಂದಲೇ ನಿರ್ಮಾಣ ಆಗಿದೆ ಎಂಬುದಾಗಿ ಅರ್ಥಕೊಂಡಂಥ ಯೋನ ತಕ್ಷಣ ಹಡಗಿನಲ್ಲಿದ್ದಂಥ ಎಲ್ಲ ಜನರಿಗೆ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಕ್ರಿ, ಈ ಒಂದು ಚಂಡಮಾರುತ, ಈ ಬಿರುಗಾಳಿ ಶಾಂತವಾಗುತ್ತೆ ಎಂಬುದಾಗಿ ಹೇಳುವಾಗ ಎಲ್ಲ ಹಡಗಿನಲ್ಲಿದ್ದಂಥ ಪ್ರಯಾಣಿಕರು, ಜನರು ಯೋನನ ಮಾತಿನಂತೆ ಅವನನ್ನು ಸಮುದ್ರದಲ್ಲಿ ಬಿಸಾಕೋದು ನೋಡ್ತೇವೆ ಪ್ರಿಯರೇ. ಯಾವಾಗ ಯೋನನನ್ನು ಸಮುದ್ರದಲ್ಲಿ ಹಾಕಿದರೂ ತಕ್ಷಣ ಆ ಒಂದು ಬಿರುಗಾಳಿ ನಿಂತೋಯ್ತು, ಸಮುದ್ರ ಶಾಂತವಾಯಿತು, ಎಲ್ಲ ಉದ್ವಿಗ್ನವಾದಂಥ ಪರಿಸ್ಥಿತಿ ಸರಾಗವಾಗುವಂಥದ್ದು ನೋಡ್ತೇವೆ. ಸೊ ಈ ರೀತಿ ಆದಾಗ ದೇವರು ಆ ಸಮುದ್ರದಲ್ಲಿ ಬಿದ್ದಂಥ ಯೋನನನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಮೀನಿಗೆ ದೇವರ ಅಪ್ಪಣೆ ಕೊಟ್ಟರು. ಆ ಮೀನು ಯೋನನನ್ನು ನುಂಗಿತು. ಅದಾದ ಮೇಲೆ 3 ದಿವಸ ಯೋನನು
ಆ ಮೀನಿನ ಹೊಟ್ಟೆ ಒಳಗಿರ್ತಾನೆ. ಆ ಒಂದು ಮೀನಿನ ಹೊಟ್ಟೆ ಒಳಗೆ ಅವನಿರುವಾಗ ಆ 3 ದಿವಸ ಆತನು ದೇವರಿಗೆ ಮೊರೆ ಇಡ್ತಾನೆ ಪ್ರಿಯರೇ. ದೇವರಿಗೆ ಮೊರೆ ಇಟ್ಟು ಬಹಳವಾಗಿ ಆತನು ಪಶ್ಚಾತ್ತಾಪಪಟ್ಟು, ದೇವರೇ ನಾನು ಮಾಡಿ ತಪ್ಪಾಯಿತು, ನೀನು ಹೇಳಿದಂಥ ಆಜ್ಞೆಯನ್ನು ನಾನು ತಿರಸ್ಕರಿಸಿ ಈ ಒಂದು ನನ್ನ ಸ್ವಂತ ಆಲೋಚನೆ ಮೇಲೆ ನಾನು ನಿರ್ಧಾರಗಳನ್ನ ತೆಗೆದುಕೊಂಡೆ ಎಂಬುದಾಗಿ ಆತನು ಪಶ್ಚಾತ್ತಾಪ ಪಟ್ಟಾಗ ದೇವರು ಆ ಒಂದು ಯೋನನ ಮೊರೆಯನ್ನು ಕೇಳಿ ಆತನನ್ನು ದಡಕ್ಕೆ ಕಾರುವಂತೆ ಮೀನಿಗೆ ಅಪ್ಪಣೆ ಕೊಡ್ತಾರೆ. ಅದಾದ ಮೇಲೆ 3 ದಿವಸಗಳಾದ ಮೇಲೆ ದಡದಲ್ಲಿ ಬಂದು ಬಿದ್ದಂಥ ಯೋನ ನಿನವೆ ಪಟ್ಟಣದ ಕಡೆಗೆ ಹೋಗ್ತಾನೆ ಪ್ರಿಯರೇ. ಆ ನಿನವೆ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿರುವಂಥ ಆ ಜನರನ್ನು ನೋಡಿ ಯೋನನು ದೇವರ ಒಂದು ಆದೇಶದಂತೆ, ದೇವರ ಅಪ್ಪಣೆಯಂತೆ ಸುವಾರ್ತೆಯನ್ನು, ಎಚ್ಚರಿಕೆ ಸಂದೇಶವನ್ನು ಅವರಿಗೆ ಸಾರಲಿಕ್ಕೆ ಪ್ರಾರಂಭಿಸ್ತಾನೆ. ಯಾವ ರೀತಿ ಆತನು ಎಚ್ಚರಿಕೆ ಸಂದೇಶವನ್ನು ಸಾರ್ತಾನೆ ಎಂಬುದಾಗಿ ನೋಡುವಾಗ ಯೋನನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಈ ಸಮಯದಲ್ಲಿ ನೋಡೋಣ. ಯೋನನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. ನಿನವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಈ ಯೋನ ದೇವರಿಂದ ಅಪ್ಪಣೆಯನ್ನು ಹೊಂದಿ ಆ ನಿನವೆ ಪಟ್ಟಣಕ್ಕೆ ಹೋಗಿ 3 ದಿವಸ ಹಗಲಿರುಳು ಆ ಪಟ್ಟಣವನ್ನು ಸುತ್ತಿ ಅವನೇನು ಮಾಡ್ತಾನೆ, ಆ 40 ದಿವಸಗಳಾದ ಮೇಲೆ ಈ ನಿನವೆ ಪಟ್ಟಣ ಏನಾಗುತ್ತೆ, ಕೆಡವಲ್ಪಡುತ್ತೆ. ಈ ನಿನವೆ ಪಟ್ಟಣ ನಾಶ ಆಗುತ್ತೆ. ಈ ನಿನವೆ ಪಟ್ಟಣ ಸಂಪೂರ್ಣವಾಗಿ ಹಾಳಾಗ್ಲಿಕ್ಕೆ ಹೋಗುತ್ತೆ. ನೀವು ಎಚ್ಚೆತ್ಕೊಳ್ರಿ, ನಿಮ್ಮ ಪಾಪದ ಕುರಿತಾಗಿ ನೀವು ಎಚ್ಚರಿಕೆ ವಹಿಸ್ರಿ ಎಂಬುದಾಗಿ ಆ ಜನರಿಗೆ, ಅವರ ಆತ್ಮೀಕತೆಗೆ, ಅವರ ಧಾರ್ಮಿಕ ಸುಧಾರಣೆಗೆ ಯೋನ ಪ್ರಯಾಸಪಟ್ಟು ದೇವರ ಸಂದೇಶವನ್ನು ಸಾರೋದು ನೋಡ್ತೇವೆ ಪ್ರಿಯ. ಯಾವಾಗ ಯೋನನಿಂದ ಈ ಸಂದೇಶವನ್ನು ನಿನವೆ ಪಟ್ಟಣದ ಜನರು ಹೊಂದಿದ್ರು, ಬಹಳ ಆಶ್ಚರ್ಯಕರವಾದಂಥ ಒಂದು ಸಂಗತಿಗೆ ಆ ಜನರು ಒಳಗಾದರು. ಯೋನ ನೆನೆಸಿದ್ದ, ಈ ಜನರು ಸಾಯುವುದಕ್ಕೆ ಅರ್ಹರು, ಈ ಜನರು ಶಿಕ್ಷೆಗೆ ಅರ್ಹರು, ಇವರು ಮಾನಸಾಂತರ ಹೊಂದೋದು ಸಾಧ್ಯ ಇಲ್ಲ, ಈ ಜನರು ತಮ್ಮ ಕೆಟ್ಟ ಸ್ವಭಾವಗಳನ್ನು ಬಿಡೋದು ಖಂಡಿತ ಸಾಧ್ಯ ಇಲ್ಲ ಎಂಬುದಾಗಿ ನೆನೆಸಿದಂಥ ಯೋನನ ಒಂದು ಜೀವನಕ್ಕೆ ಒಂದು ಆಘಾತ ಆಗುತ್ತೆ. ಏನಂತ ಹೇಳಿದರೆ, ಇದೇ ಯೋನ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನವೆ ಅರಸನಿಗೆ ಮುಟ್ಟಲು ಅವನು ಸಹ ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತುಕೊಂಡನು. ಈ ನಿನವೆ ಪಟ್ಟಣದಲ್ಲಿ ಬಹಳ ಆಶ್ಚರ್ಯಕರವಾದಂಥ ಒಂದು ಬದಲಾವಣೆ ಉಂಟಾಯಿತು ಪ್ರಿಯ. ಅಲ್ಲಿದ್ದಂಥ ರಾಜ ಆದಿಯಾಗಿಯೂ ಎಲ್ಲ ಪ್ರಜೆಗಳು, ಹೆಂಗಸರು, ಗಂಡಸರು, ಮಕ್ಕಳು, ಮುಂದೆ ನಾವು ವಾಕ್ಯದಲ್ಲಿ ನೋಡ್ತೇವೆ ಪಶುಗಳೂ ಸಹ ಯಾವುದೇ ಆಹಾರವನ್ನು ಸೇವಿಸದೆ ದೇವರ ಮುಂದೆ ಉಪವಾಸ ಇದ್ದು ತಮ್ಮನ್ನು ತಾವು ತಗ್ಗಿಸಿಕೊಂಡು, ತಮ್ಮ ಜೀವಿತ ಬಿದ್ದು ಹೋಗಿದೆ, ನಾಶವಾಗಿದೆ, ತಮ್ಮ ಆತ್ಮೀಕತೆ ಹಾಳಾಗೋಗಿದೆ, ಈಗ ಅವರಿಗೆ ಉಜ್ಜೀವನ ಬೇಕಾಗಿದೆ. ಈಗ ಆ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಂಥ ಒಂದು ಬದಲಾವಣೆಯನ್ನು ಆ ಜನರು ಬಯಸುವಾಗ ಅವರು ಮಾಡಿದಂಥ ಪ್ರಮುಖ ಕಾರ್ಯ, ದೇವರ ಮುಂದೆ ತಮ್ಮನ್ನು ತಗ್ಗಿಸ್ಕೊಳ್ತಾರೆ, ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಇಡೀ ದೇಶದ ಮೇಲೆ ರಾಜಾಜ್ಞೆ ಹೊರಡುತ್ತೆ. ಪ್ರತಿಯೊಬ್ಬರೂ ಸಹ ದೇವರ ಮುಂದೆ ಉಪವಾಸವನ್ನು ಇದ್ದು ತಮ್ಮನ್ನು ತಾವು ತಗ್ಗಿಸ್ಕೊಂಡು ಈ ಉಜ್ಜೀವನವನ್ನು ಹೊಂದಬೇಕೆಂಬುದಾಗಿ ಆ ನಿನವೆ ಅರಸ ಕೊಟ್ಟಂಥ ಆಜ್ಞೆಯನ್ನು ಇವರೆಲ್ಲರೂ ಸಹ ಒಂದು ಏನು ಮಾಡ್ತಾರೆ, 8ನೇ ವಚನದಲ್ಲಿ ಹೇಳುತ್ತೆ, ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಲ್ಲೆಲ್ಲ ಸಾರಿಸಿದನು. ಯಾವಾಗ ಈ ಒಬ್ಬ ನಿನವೆ ಪಟ್ಟಣದ ಅರಸ ದೇವರ ಎಚ್ಚರಿಕೆ ಸಂದೇಶವನ್ನು ಗಂಭೀರವಾಗಿ ಸ್ವೀಕಾರ ಮಾಡ್ತಾನೆ. ಇವತ್ತು ನಮ್ಮ ಆತ್ಮೀಯ ಜೀವಿತದಲ್ಲಿ ಪ್ರಿಯರೇ ಭಾಳಷ್ಟು ಚೆನ್ನಾಗಿ ನಾವು ಗಮನಿಸಬೇಕಾದಂಥದ್ದು, ದೇವರ ಎಚ್ಚರಿಕೆಯ ಸಂದೇಶ ಇವತ್ತು ನಮಗೆ ಸಿಗುವಾಗ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿದೆ. ಇವತ್ತು ನಮ್ಮ ಧಾರ್ಮಿಕ ಸ್ಥಿತಿಯನ್ನು ಕುರಿತು, ನಮ್ಮ ಆತ್ಮೀಯ ಸ್ಥಿತಿಯನ್ನು ಕುರಿತು ದೇವರು ನಮ್ಮನ್ನು ಎಚ್ಚರಿಸುವಾಗ ಪ್ರತಿದಿನ ಪ್ರತಿ ಕ್ಷಣ ವಾಕ್ಯಗಳ ಮೂಲಕ, ಉಪದೇಶಗಳ ಮೂಲಕ, ಬೋಧಕರ ಮೂಲಕ,
ಸಬ್ಬತ್ ದಿನಗಳಲ್ಲಿ ನಾವು ಸಭೆಯಲ್ಲಿ ಕೂಡ ಆರಾಧನೆ ಮಾಡುವಾಗ ಸಂದೇಶಗಳ ಮೂಲಕ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಸಭಾಶಾಲೆಯ ಪಾಠದ ಮೂಲಕ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಮ್ಮ ತಪ್ಪೇನು, ನಮ್ಮ ಪಾಪ ಏನು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಇವತ್ತು ನಾವು ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಳ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ನಮ್ಮ ಪಾಪಗಳಿಗೆ ಮನಮರುಗಿ, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಮೊರೆಯನ್ನು ಹೋಗುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಈ ಧಾರ್ಮಿಕ ಸುಧಾರಣೆಗೆ, ಪುನರುಜ್ಜೀವನಕ್ಕೆ ದೇವರ ಎಚ್ಚರಿಕೆಯ ಸಂದೇಶ ಭಾಳ ಮುಖ್ಯ ಪ್ರಿಯರೇ. ಈ ನಿನವೆ ಪಟ್ಟಣದ ಜನರು ದೇವರ ಎಚ್ಚರಿಕೆಯ ಸಂದೇಶವನ್ನು ಕೇಳಿದ್ರಿಂದಲೇ ಅವರ ಜೀವಿತ ಬದಲಾವಣೆಯತ್ತ ಸಾಕ್ತು. ಅವರ ಜೀವನ ನಾಶವಾಗಬೇಕಾಗಿದ್ದು ಉಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಮುಂದೆ ನಾವು ನೋಡ್ತೇವೆ, 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತೆ, ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ಯಾವಾಗ ನಿನವೆ ಪಟ್ಟಣದ ಜನರು ತಮ್ಮ ದುರ್ಮಾರ್ಗಗಳನ್ನು ತೊರೆದು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ಬಿಟ್ಟು ತಮ್ಮ ದುಷ್ಟತ್ವವನ್ನು ಹೋಗಲಾಡಿಸಿ ದೇವರ ಮುಂದೆ ತಗ್ಗಿಸಿಕೊಂಡು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ತಮ್ಮ ರಕ್ಷಣೆಗಾಗಿ ದೇವರ ಮೊರೆ ಹೋದರೋ, ದೇವರು ಆ ನಿನವೆ ಪಟ್ಟಣದವರ ಕಾರ್ಯಗಳನ್ನ ನೋಡಿ ಏನು ಮಾಡಿದಂತೆ, ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ಮಾಡದೆ ಮನಮರುಗಿ ದೇವರು ಬಿಟ್ಟನೆಂಬುದನ್ನು ನೋಡ್ತೇವೆ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಟುಂಬಗಳಿರ್ಬೋದು, ನಮ್ಮ ವೈಯಕ್ತಿಕ ಜೀವನ ಇರ್ಬೋದು, ನಮ್ಮ ಸಂಬಂಧಗಳಲ್ಲಿರ್ಬೋದು, ನಮ್ಮ ಸಭೆಗಳಲ್ಲಿರ್ಬೋದು, ದೇವರಿಗೆ ವಿರುದ್ಧವಾದ ಯಾವುದೇ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಂಥ ಪಾಪದ ಸ್ವಭಾವಗಳು ನಮ್ಮಲ್ಲಿರುವುದಾದರೆ ನಾವು ದೇವರಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಹೇಳ್ಬೋದು, ನಾನು ಸತ್ಯವೇದವನ್ನು ಬಾಯ್ಪಾಟ್ ಮಾಡೋವಷ್ಟು ಜ್ಞಾನ ತಲಾಂತ ನನ್ನಲ್ಲಿದೆ, ದೇವ್ರ ವಾಕ್ಯಗಳನ್ನು ನಾನು ಅರಿದು ಕುಡಿದಿದ್ದೀನಿ, ಪ್ರಾರ್ಥನೆ ಮಾಡ್ತೀನಿ, ಸಭೆಗೆ ಹೋಗ್ತೀನಿ, ಭಾಳಷ್ಟು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ನಾನು ಜೀವಿಸ್ತಿದ್ದೀನಿ ಅನ್ನುವಂಥ ಬಾಯಿ ಮಾತುಗಳಿಂದ ನಾವು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಆದರೆ ನಿಜವಾದಂಥ ಅಭಿವೃದ್ಧಿ, ಆತ್ಮೀಕತೆಯ ಅಭಿವೃದ್ಧಿ, ಪುನರುಜ್ಜೀವನ, ಒಂದು ನೂತನ ಸ್ವಭಾವ, ನೂತನ ಗುಣ, ದೇವರಿಗೆ ಮೆಚ್ಚುಗೆ ಆಗುವಂಥ ಜೀವಿತ ನನ್ನಲ್ಲಿ ಇದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಪಾಪಗಳಿಗೆ ನಾನು ಮರುಗುವಂಥದ್ದು, ದೇವರ ಎಚ್ಚರಿಕೆಯ ಸಂದೇಶಗಳನ್ನ ಕೇಳುವಾಗ ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು. ಸಾಕಷ್ಟು ಬಾರಿ ಸಭೆಗಳಲ್ಲಿ ನಾವು ನೋಡ್ತೇವೆ, ದೇವರ ಎಚ್ಚರಿಕೆಯ ಸಂದೇಶವನ್ನು ಕೇಳುವಾಗ ಆ ಸಂದೇಶಗಳಿಗೆ ನಮ್ಮೊಳಗಡೆ ನಾವು ಅವಕಾಶ ಕೊಡ್ತಾ ಇಲ್ಲ ಪ್ರೇಯರ್. ಹೌದು, ದೇವರು ಅನೇಕ ಬಾರಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ, ಆತನ ವಾಕ್ಯಗಳ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡುವಾಗ ಎಷ್ಟರ ಮಟ್ಟಿಗೆ ಆ ದೇವರ ವಾಕ್ಯಕ್ಕೆ, ಆತನ ಎಚ್ಚರಿಕೆಗೆ ನಾವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀವಿ. ಭಾಳ ಕಷ್ಟ. ದೇವರಿಗೆ ನಾವು, ದೇವರ ವಾಕ್ಯಕ್ಕೆ ನಾವು ಆ ಪ್ರತಿಕ್ರಿಯಿಸದೆ ಇದ್ದ ಪಕ್ಷದಲ್ಲಿ ನಮ್ಮ ಜೀವಿತ ನಾಶವಾಗಲಿಕ್ಕೆ ಹೋಗುತ್ತೆ. ಈ ಒಂದು ನಿನವೆ ಪಟ್ಟಣದ ಜನರು ಯಾವ ರೀತಿಯಲ್ಲಿ ದೇವರ ಎಚ್ಚರಿಕೆ ಸಂದೇಶವನ್ನು ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದರು. ಅವರು ತಿರಸ್ಕಾರ ಮಾಡ್ಬೋದಿತ್ತು. ಅಯ್ಯೋ, ಇವನು ಯಾರೋ ಒಬ್ಬ ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ, ಇವನು ಹೇಳಿದ ತಕ್ಷಣ ನಾವು ನಾಶವಾಗ್ತೀವ ಎಂಬುದಾಗಿ ಅವರು ತಿರಸ್ಕಾರ ಮಾಡ್ಬೋದಾಗಿತ್ತು. ಆ ಪ್ರವಾದಿಯ ಎಚ್ಚರಿಕೆ ಮಾತನ್ನು ತ್ಯಜಿಸ್ಬೋದಾಯಿತು. ಆದರೆ ಅವರಲ್ಲಿ ದೇವರ ಒಂದು ಆ ಎಚ್ಚರಿಕೆ ಸಂದೇಶವನ್ನು ಕೇಳುವಾಗ ಭಯ ಉಂಟಾಯಿತು, ಅವರಲ್ಲಿ ಆತಂಕ ಉಂಟಾಯಿತು. ಏನಾಗ್ಲಿಕ್ಕೆ ಹೋಗುತ್ತೆ ನಮ್ಮ ಜೀವನ, ಆದರೆ ನಮ್ಮ ಪಾಪಗಳು, ನಮ್ಮ ದುಷ್ಟತ್ವ ದೇವರ ದೃಷ್ಟಿಯಲ್ಲಿ ಇಷ್ಟು ಘೋರವಾಗಿದೆಯಾ ಎಂಬುದಾಗಿ ಆಲೋಚನೆ ಮಾಡಿದರು. ಇವತ್ತು ನಾವು ಸಹ ದೇವರ ಎಚ್ಚರಿಕೆಯನ್ನು ತಿರಸ್ಕರಿಸುವಂಥ, ತ್ಯಜಿಸುವಂಥ ಪ್ರತಿ ಜೀವಿತಗಳು ನಾಶವಾಗಲಿಕ್ಕೆ ಹೋಗುತ್ತೆ. ಕ್ರಿಸ್ತನ ಬರೋಣ ಭಾಳ ಹತ್ತಿರ ಇದೆ, ಆತನ ಅತಿ ಬೇಗನೆ ಬರಲಿಕ್ಕಿದ್ದಾನೆ. ನಮ್ಮ ಜೀವನವನ್ನು ನಾವು ಸರಿಪಡಿಸ್ಕೊಳ್ಳದೇ ಇದ್ದರೆ, ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸ್ಕೊಳ್ಳದೇ ಇದ್ದರೆ, ನಮ್ಮ ಜೀವಿತವನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಾವು ನಡೆಸ್ಕೊಳ್ಳದೇ ಇದ್ದರೆ ನಮ್ಮ ಜೀವನ ಸಹ ಆತನ ಬರೋಣದಲ್ಲಿ ನಾಶವಾಗಲಿಕ್ಕೆ ಹೋಗುತ್ತೆ ಪ್ರಿಯರೇ. ನಾವು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಸಂದೇಶಗಳನ್ನು, ದೇವರ ಎಚ್ಚರಿಕೆಯ ಒಂದು ವಾಕ್ಯಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತಾ ನಾವು ದೇವರ ಒಂದು ಜ್ಞಾನದಲ್ಲಿ, ಆತನ ಭಕ್ತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಪೇತ್ರ ಹೇಳ್ತಾನೆ, ದೇವರ ಕೃಪೆಯಲ್ಲಿ, ಆತನ ಜ್ಞಾನದಲ್ಲಿ ನೀವು ಪ್ರತಿದಿನ ಅಭಿವೃದ್ಧಿಯನ್ನು ಹೊಂದಬೇಕು. ಯಾವ ರೀತಿ ಅಭಿವೃದ್ಧಿ? ಪ್ರತಿ ದಿವಸ ನಮ್ಮ ಜೀವಿತಗಳು ಕ್ರಮವಾಗ್ತಾ ಹೋಗಬೇಕು. ನಮ್ಮ ತಪ್ಪುಗಳು, ನಮ್ಮ ಪಾಪಗಳು, ನಮ್ಮ ದೋಷಗಳು, ನಮ್ಮ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದರೆ ಇದು ಕಡಿಮೆ ಆಗಬೇಕು ಪ್ರಿಯರೇ. ನಮ್ಮಲ್ಲಿರುವಂಥ ಪಾಪ, ತಪ್ಪು, ಅಪರಾಧಗಳನ್ನು ದೇವರಿಗೆ ಒಪ್ಪಿಸಿ ನಾವು ಸಂಪೂರ್ಣವಾಗಿ ನೂತನವಾಗಬೇಕೆಂಬತಕ್ಕಂಥದ್ದೇ ಇವತ್ತಿನ ಒಂದು ಸಂದೇಶದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತೇವೆ, ಪೌಲನು ಸಹ ಯಾವ ರೀತಿ ಈ ನಿನವೆ ಪಟ್ಟಣಕ್ಕೆ ಯೋನ ಒಂದು ಸಂದೇಶವನ್ನು ಸಾರಿದ್ನೋ, ಈ ಕೊರಿಂಥ ಪಟ್ಟಣಕ್ಕೆ
ಕೊರಿಂಥ ಸಭೆಗೆ ಪೌಲ ಪತ್ರಿಕೆಯನ್ನು ಬರೆಯುವಾಗ ಅಲ್ಲೂ ಸಹ ಒಂದು ಘಟನೆಯನ್ನು ಕುರಿತು ಪೌಲ ಮಾತಾಡ್ತಾನೆ. ವಾಕ್ಯವನ್ನು ನಾವು ಓದೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 3ನೇ ವಚನ. ನಾನು ನಿಮಗೆ ಹಾಲನ್ನು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವಗಳಲ್ಲಿ ಇದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳಿರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಈ ಕೊರಿಂಥ ಸಭೆಯಲ್ಲಿಯೂ ಸಹ ಏನಾಗಿತ್ತು? ಭಾಳಷ್ಟು ಹೆಚ್ಚಿನ ಒಂದು ಮತ್ಸರ, ಜಗಳ, ಭಿನ್ನಾಭಿಪ್ರಾಯ, ಹೊಟ್ಟೆ ಕಿಚ್ಚು, ಇಂಥ ಸ್ವಭಾವಗಳಲ್ಲಿ ಈ ಕೊರಿಂಥ ಸಭೆ ಇತ್ತು. ಈ ಕೊರಿಂಥ ಸಭೆಯನ್ನು ಸ್ಥಾಪಿಸಿದಂಥ ಪೌಲ ಅವರಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು, ಅವರ ಪಾಪಗಳನ್ನ ನೋಡಿ ಆತನೇನು ಮಾಡ್ತಾ ಇದ್ದಾನೆ? ಭಾಳಷ್ಟು ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ, ನಿಮ್ಮಲ್ಲಿ ಏನಿದೆ? ನೀವು ಇನ್ನೂ ಹಾಲು ಕುಡಿಯುವಂಥ ಸ್ಥಿತಿಯಲ್ಲಿದ್ದೀರಿ, ಅನ್ನವನ್ನು ತಿನ್ನುವಂಥ ಸ್ಥಿತಿಗೆ ನೀವು ಇನ್ನೂ ಬಂದಿಲ್ಲ. ಅಂದರೆ ವಾಕ್ಯವನ್ನು ಇನ್ನೂ ಹೆಚ್ಚು ಆಳವಾಗಿ, ಗಂಭೀರವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ, ತಿಳ್ಕೊಳ್ಳುವಂಥ ಒಂದು ಸ್ಥಿತಿಗೆ ನೀವು ಇನ್ನೂ ತಲುಪ್ತಾ ಇಲ್ಲ. ಇನ್ನೂ ಪ್ರಾರಂಭದ ಸ್ಥಿತಿಯಲ್ಲೇ ನೀವು ಜೀವಿಸ್ತಾ ಇದ್ದೀರಿ. ಈ ಕೊರಿಂಥ ಸಭೆಯನ್ನು ನೋಡುವಾಗ ಆತನಿಗೆ ಬಹಳ ದುಃಖ ಆಗುತ್ತೆ. ಪ್ರಾಪಂಚಿಕರಾಗಿದ್ದೀರಿ, ಇನ್ನೂ ಜಗಳಗಳಲ್ಲಿ, ಇನ್ನೂ ಮತ್ಸರಗಳಲ್ಲಿ, ಇನ್ನೂ ಹೊಟ್ಟೆ ಕಿಚ್ಚುಗಳಲ್ಲಿ, ಶರೀರಾಧೀನ ಸ್ವಭಾವಗಳಲ್ಲಿ. ಶರೀರ ಏನನ್ನು ಇಷ್ಟಪಡುತ್ತೆ ಅಂಥ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಒಂದು ಕಡೆ ನಾವು ಓದ್ತೇವೆ, 21ನೇ ಅಧ್ಯಾಯ 25ನೇ ವಚನದಲ್ಲಿ, ಅಲ್ಲಿರುವಂಥ ಎಲ್ಲ ಜನರು ಆಗಿನ ಕಾಲದಲ್ಲಿ ಯಾವ ಒಂದು ರಾಜರು, ನಾಯಕರು ಅವ್ರಿಗಿಲ್ಲದೆ ಇರುವಾಗ ಅವರು ತಮ್ಮ ಸ್ವಇಚ್ಛೆಯಿಂದ ಪ್ರತಿಯೊಬ್ಬನು ನಡ್ಕೊಳ್ತಾ ಇದ್ದ ಅಂತ ನೋಡ್ತೀವಿ. ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಈ ಜನರು ಸಹ ಆ ರೀತಿಯಲ್ಲೇ ಇದ್ದರು. ಅವ್ರು ಏನು ಮಾಡ್ತಾಯಿದ್ರು? ಪ್ರತಿಯೊಬ್ಬರು ಸಹ ತನ್ನದೇ ಆದಂಥ ಮಾರ್ಗ, ತನ್ನದೇ ಆದಂಥ ದಾರಿ, ತನ್ನದೇ ಆದಂಥ ಇಷ್ಟದ ಪ್ರಕಾರ ಅವ್ರು ಜೀವಿಸ್ತಾ ಇದ್ದಾರೆ. ಸೊ ಇಂಥ ಒಂದು ಸ್ಥಿತಿಯನ್ನು ನೋಡಿದಾಗ ಪೌಲನಿಗೆ ಭಾಳ ದುಃಖ ಆಗುತ್ತೆ. ಪ್ರಿಯ 5ನೇ ಅಧ್ಯಾಯದಲ್ಲಿ ಮತ್ತೊಂದು ಸಾರಿ ಹೇಳ್ತಾನೆ, 1 ಕೊರಿಂಥ 5ನೇ ಅಧ್ಯಾಯ 1ನೇ ವಚನ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಇಂಥ ಒಂದು ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿರುವಲ್ಲಿ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯವನ್ನು ಮಾಡಿದವನನ್ನು ನಿಮ್ಮೊಳಗೆ ಬಹಿಷ್ಕರಿಸದೆ ಉಬ್ಬಿಕೊಂಡಿದ್ದೀರಿ. ಸೊ ಈ ಕೊರಿಂಥ ಸಭೆಯಲ್ಲಿರುವಂಥ ಪಾಪದ ಕುರಿತಾಗಿ, ಜಾರತ್ವದ ಕುರಿತಾಗಿ, ದುಷ್ಟತನದ ಕುರಿತಾಗಿ ಪೌಲ ಬಹಳಷ್ಟು ದುಃಖಪಟ್ಟು ಅವರಿಗೆ ಪತ್ರಿಕೆಯನ್ನು ಬರೀತಾನೆ. ಆದರೆ ಸ್ವಲ್ಪ ದಿವಸಗಳ ನಂತರ ಈ ಪತ್ರಿಕೆ ಅವರಿಗೆ ತಲುಪಿದ ಮೇಲೆ ಪೌಲನ ಎಚ್ಚರಿಕೆ ಸಂದೇಶವನ್ನು ಅವರು ಪರಿಗಣಿಸ್ತಾರೆ, ಗಂಭೀರವಾಗಿ ತೆಗೆದುಕೊಳ್ತಾರೆ, ಬದಲಾವಣೆಗೆ ಮನಸ್ಸು ಮಾಡ್ತಾರೆ. ಇದೇ ಪೌಲ ಮತ್ತೆ 2 ಕೊರಿಂಥ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ ಆತ ಏನು ಬರೀತಾನೆ? 16ನೇ ವಚನದಲ್ಲಿ, ಸರ್ವ ವಿಷಯದಲ್ಲಿಯೂ ನಿಮ್ಮನ್ನು ಕುರಿತು ನನಗೆ ಭರವಸೆ ಇರುವುದರಿಂದ ಸಂತೋಷ ಪಡುತ್ತೇನೆ. ಆದರೆ ಸ್ವಲ್ಪ ದಿವಸಗಳಲ್ಲಿ ಈ ಸಭೆ ಬದಲಾವಣೆಯನ್ನು ಕಾಣುತ್ತೆ. ಅಲ್ಲಿರುವಂಥ ಜನರ ಸ್ವಭಾವಗಳು ಬದಲಾಗುತ್ತೆ. ಅವರ ಕುರಿತಾಗಿ ನಾನು ಸಂತೋಷ ಪಡ್ತೇನೆ ಎಂಬುದ ಪೌಲ ಹೇಳ್ತಾನೆ. ಇವತ್ತು ನಿಜವಾಗಿಯೂ ನಮ್ಮ ಜೀವಿತದ ಬಗ್ಗೆ ದೇವರಿಗೆ ಸಂತೋಷ ಆಗ್ತಾ ಇದೆಯಾ? ಅಥವಾ ನಮ್ಮ ಜೀವಿತ ಇನ್ನೂ ನಿನವೆ ಪಟ್ಟಣದ ದುಷ್ಟತ್ವದಲ್ಲಿ, ಇನ್ನೂ ಆ ಕೊರಿಂಥ ಸಭೆಯ ಪಾಪಗಳಲ್ಲಿ ನಾವು ಕಳೀತಾ ಇದ್ದೇವಾ? ನಾವು ಗಂಭೀರವಾಗಿ ಪರಿಗಣಿಸ್ಬೇಕು. ನಮ್ಮ ಜೀವಿತಗಳನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಆತ್ಮೀಕತೆ ಉಜ್ಜೀವನಗೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋಣ ಎಂಬುದಾಗಿ ಹೇಳ್ತಾ, ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.